ವೀಕ್ಷಕರೇ, ನ್ಯೂಸ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ಬಿಜೆಪಿ ಬಣ ಬಡಿದಾಟದ ಸುದ್ದಿನೇ ತಗೊಂಡು ಮಾತಾಡೋಕೆ ಶುರು ಮಾಡೋಣ. ಆದರೆ ಒಂದು ಸಮಾಧಾನದ ವಿಷಯ ಏನಂದ್ರೆ, ಎಲ್ಲ ಬಣಗಳಿಗೂ ಒಂದು ರೀತಿ ಸಮಾಧಾನ. ಯತ್ನಾಳ್ ಬಣಕ್ಕೂ ಸಮಾಧಾನ, ವಿಜೇಂದ್ರ ಬಣಕ್ಕೂ ಸಮಾಧಾನ. ಇದರ ಜೊತೆಗೆ ಎರಡು ಕಾಲು ಆಚೆ ಇಟ್ಟು ನಿಂತಿರುವ ಇಬ್ಬರು ಶಾಸಕರಿಗೆ ಒಂದು ಚೂರು ಅಸಮಾಧಾನ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹೈಕಮಾಂಡ್ನಿಂದ ಈಗ ನೋಟಿಸ್ ನೀಡಲಾಗಿದ್ದು 72 ಗಂಟೆಗಳಲ್ಲಿ ಈ ನೋಟಿಸ್ಗೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಯಾರ್ಯಾರಿಗೆ ನೋಟಿಸ್, ಯಾಕೆ ಈಗ, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನನ್ನ ಕಲೀಗ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಶಾಂತ್, ಯಾರಿಗೆ ಯುಗಾದಿ ಇನ್ನೇನು ಬಂತು, ಯಾರಿಗೆ ಸಿಹಿ ಯಾರಿಗೆ ಬೇವು ಅನ್ನೋ ರೀತಿ ಇದೆ ಬಿಜೆಪಿಯಲ್ಲಿ. ಆದರೆ ಎಲ್ರಿಗೂ ಒಂಚೂರು ಸಿಹಿ ಸಿಕ್ಕಿದೆ, ಒಂಚೂರು ಬೇವು ಸಿಕ್ಕಿದೆ. ಆದರೆ ಯಾಕೆ ಈಗ ಈ ನೋಟಿಸ್? ಒಂದು ಯತ್ನಾಳ್ ಬಣಕ್ಕೂ ನೋಟಿಸ್ ಕೊಟ್ಟಿದ್ದಾರೆ, ವಿಜೇಂದ್ರ ಬಣದ ಇಬ್ಬರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಹೆಬ್ಬಾರ್ ಮತ್ತು ಟಿ ಸೋಮಶೇಖರ್ಗೆ ಇವರು ನೋಟಿಸ್ ಕೊಟ್ಟಿದ್ದಾರಲ್ಲ, ನನಗೆ ಸರ್ಪ್ರೈಸ್ ಆಗೋಯ್ತು. ನಾನು ಆಶ್ಚರ್ಯಚಕಿತಳಾಗ್ಬಿಟ್ಟೆ. ಯಾಕೆ ಅಂದರೆ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಹೋಗಿ ಬಹಳ ದಿಲ್ದಾರಾಗಿ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ, ಅಂದರೆ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೂತು ಗ್ಯಾರಂಟಿ ಬಗ್ಗೆ ಅವ್ರು ಮಾಡಿದಷ್ಟು ಪ್ರಚಾರ ಅವರದ್ದೇ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಮಾಡಿರ್ಲಿಕ್ಕಿಲ್ಲ. ಅದರ ಜೊತೆಗೆ ಹೆಬ್ಬಾರ್ ಬಿಜೆಪಿಯ ನಾಯಕರ ವಿರುದ್ಧವೇ ಹರಿಹಾಯ್ದಿದ್ರು ಕಳೆದ ಬಾರಿ. ಇಷ್ಟೆಲ್ಲ ಆದರೂ ಕೂಡ ಶಾಸಕರು ಕೇಳ್ತಾ ಇದ್ದಿದ್ದು ಪ್ರಶ್ನೆ, ಏನಪ್ಪ ಇದು ಶಿಸ್ತಿನ ಪಕ್ಷ, ಈ ಇಬ್ಬರು ನಾಯಕರ ಬಗ್ಗೆ ಏನು ಕ್ರಮ ತಗೊಂಡಿರಲಿಲ್ಲ ಅಂತ. ಫೈನಲಿ ಈಗ ನೋಟಿಸ್ ಅಂತ ಬಂದಿದೆ. ನನಗನ್ಸುತ್ತೆ ಉಳಿದವರಿಗೆ ನೋಟಿಸ್ ಕೊಡುವುದಕ್ಕಿಂತ ಮುಂಚೆ ಶಿವರಾಮ್ ಹೆಬ್ಬಾರ್ ಮತ್ತು ಟಿ ಸೋಮಶೇಖರ್ಗೆ ನೋಟಿಸ್ ಕೊಟ್ಟಿರಲಿಲ್ಲ ಅಂದರೆ ನಿಶ್ಚಿತವಾಗಿ ಕಾರ್ಯಕರ್ತರು ಪ್ರಶ್ನೆ ಕೇಳ್ತಾ ಇದ್ರು, ನೀವು ಬೇರೆ ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಿ ರಾಜ್ಯಸಭಾ ಚುನಾವಣೆಗಳಲ್ಲಿ ಬೇರೆಯವ್ರಿಗೆ ಓಟ್ ಹಾಕಿರ್ತಕ್ಕಂಥ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ರಿಗೆ ನೀವು ನೋಟಿಸ್ ಕೊಡೋದಕ್ಕಿಂತ ಬೇರೆ ಉಳಿದವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದೀರಿ ಅಶಿಸ್ತನ್ನು, ಮೊದಲು ಆ ಅಶಿಸ್ತನ್ನು ಬಗ್ಗೆ ಗಮನ ಹರಿಸಿ ಅಂತಕ್ಕಂಥದ್ದನ್ನು ಕೇಳ್ತಾರೆ ಅನ್ನೋದಕ್ಕೋಸ್ಕರ ಕಾಟಾಚಾರಕ್ಕೆ ಟೆಕ್ನಿಕಲಿ ಮಾತ್ರ ಬಿ ಜೆ ಪಿಯಲ್ಲಿರುವ ಕಾಯ ವಾಚ ಮನಸ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ನಿನ್ನೆ ನೋಟಿಸನ್ನು ಕೊಡಲಾಗಿದೆ. ನನಗನ್ಸುತ್ತೆ ಅದು ಔಪಚಾರಿಕತೆ ಮಾತ್ರ. ಯಾಕಂದರೆ ಅವರು ಏನು ಬಿ ಜೆ ಪಿಯವ್ರನ್ನ ಕೇಳಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ, ಅವರಿಬ್ಬರು ಮಾನಸಿಕವಾಗಿ ಬಿ ಜೆ ಪಿಯಿಂದ ಹೊರ ಹೋಗಾಗಿದೆ. ಆದರೆ ಅನೇಕ ಬಾರಿ ರಾಜಕೀಯ ಪಕ್ಷಗಳು ಏನು ಮಾಡ್ತವೆ ಅಂತಂದರೆ, ತಾವೇ ನೋಟಿಸನ್ನು ನೀಡಿ ಸಸ್ಪೆಂಡ್ ಮಾಡಿದರೆ ಅವ್ರಿಗೆ ತಾವಾಗಿಯೇ ಬೇರೆ ಪಕ್ಷಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಬೇರೆ ಬೇರೆ ಸಂದರ್ಭದಲ್ಲಿ ಎರಡು ನಂಬರ್ಗಳು ಕೂಡ ಮ್ಯಾಟರ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಹಾಗೆ ಇಟ್ಕೊಂಡಿರ್ತಾರೆ. ಇದನ್ನು ಹಿಂದೆ ಕಾಂಗ್ರೆಸ್ ಕೂಡ ಮಾಡಿದೆ, ಇವತ್ತು ಬಿ ಜೆ ಪಿ ಕೂಡ ಮಾಡ್ತಾ ಇದೆ. ಆದರೆ ನಿನ್ನೆಯ ರಾತ್ರಿಯ ನೋಟಿಸ್ನಲ್ಲಿ ಓಂ ಪಾಠಕ್ ಕೊಟ್ಟಿರ್ತಕ್ಕಂಥ ಏನು ನೋಟಿಸ್ಗಳಿವೆ ಅದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್. ಫೆಬ್ರವರಿ 10ಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ನೋಟಿಸ್ ಕೊಟ್ಟಾಗ ಬಿ ಜೆ ಪಿ ಹೈಕಮಾಂಡ್ ಮೂಲಗಳು ಹೇಳ್ತಾ ಇದ್ವಿ, ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್, ವಿಜೇಂದ್ರ ಮತ್ತೊಮ್ಮೆ ರಾಜ್ಯ ಅಧ್ಯಕ್ಷರಾಗ್ತಕ್ಕಂಥದ್ದು ಫೈನಲ್ ಆಗಿದೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗಿಂತ ಮುಂಚೆ ಕರ್ನಾಟಕದ ಅಧ್ಯಕ್ಷರ ಆಯ್ಕೆ 50%ನಲ್ಲೇ ನಡೆಯುತ್ತೆ, ವಿಜೇಂದ್ರ ಮತ್ತೊಮ್ಮೆ ಅಧ್ಯಕ್ಷರಾಗಿ ಮುಂದುವರಿಸ್ತಾರೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇದ್ವು. ಆದರೆ 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, ಈಗ 40 ದಿನಗಳ ನಂತರವೂ ಕೂಡ ಇನ್ನೂ ವಿಜೇಂದ್ರರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ನೇಮಿಸ್ತಕ್ಕಂಥ ಒಂದು ಔಪಚಾರಿಕ ಪ್ರಕ್ರಿಯೆ ಏನಿದೆ ಅದು ಪೂರ್ಣಗೊಂಡಿಲ್ಲ. ಆ ಕಾರಣದಿಂದ ಈಗ ವಿಜೇಂದ್ರರನ್ನು ಅಧ್ಯಕ್ಷರನ್ನಾಗಿ ಮುಂದುವರಿಸಲು ರ್ಯಾಟಿಫೈ ಮಾಡ್ತದ ಅಥವಾ ಒಂದು 5-6 ತಿಂಗಳು ಹಾಗೆ ಮುಂದುವರಿಸೋದು, ನಂತರ ನೋಡೋಣ ಬಿಹಾರ್ ಚುನಾವಣೆಯ ನಂತರ ಅನ್ನುವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅನ್ನುವ ಕುತೂಹಲ ಇತ್ತು. ಆಗ ನಿನ್ನೆ ಸಡನ್ನಾಗಿ ರಾತ್ರಿ 2 ನೋಟಿಸ್ಗಳು ಬರ್ತವೆ. ಒಂದು ಬಿ ಪಿ ಹರೀಶ್, ಅದು ರೇಣುಕಾಚಾರ್ಯ ಕೊಟ್ಟಾಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಿ ಪಿ ಹರೀಶ್ರಿಗೂ ಕೊಡಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಿ ಪಿ ಹರೀಶ್ ವೋಕಲ್ ಆಗಿ ರೆಬೆಲ್ ಗ್ರೂಪ್ನಿಂದ ಮಾತಾಡ್ತಾ ಇದ್ರು, ಇಬ್ಬರಿಗೂ ನೋಟಿಸ್ ಸರ್ವ್ ಆಗಿದೆ. ಇನ್ನೊಂದು ಕಡೆ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಯಾರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಪರವಾಗಿ ವೋಕಲ್ ಆಗಿ ಬಂದು ಮಾತನಾಡ್ತಾ ಇದ್ರು, ಅವರಿಗೆ ನೋಟಿಸನ್ನು ಸರ್ವ್ ಮಾಡಿರ್ತಕ್ಕಂಥದ್ದು. ಹೈಕಮಾಂಡ್ ಈ 2 ನೋಟಿಸ್ಗಳ ಮೂಲಕ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ. 2 ಬಣಗಳ ಚಟುವಟಿಕೆಗಳು ಮತ್ತು ಮಾತಿನ ಶೈಲಿ ಧಾಟಿ ಏನಿದೆ, ಇಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್ ಟು ಅಸ್ ಅನ್ನೋದನ್ನು ಹೈಕಮಾಂಡ್ ಕೊನೆಗೂ 6 ತಿಂಗಳ ಅಶಿಸ್ತು, ವಾಗ್ಬಾಣಗಳು, ಆರೋಪ ಪ್ರತ್ಯಾರೋಪಗಳ ನಂತರ ಹೈಕಮಾಂಡ್ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ವಿಜೇಂದ್ರರ ಬಣ ಇರಲಿ ಯತ್ನಾಳ್ರ ಬಣ ಇರಲಿ, ನೀವು ಮಾತನಾಡ್ತಾ ಇರ್ತಕ್ಕಂಥ ಮಾತು ಪಾರ್ಟಿಗೆ, ಹೈಕಮಾಂಡ್ಗೆ, ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ಇಷ್ಟ ಆಗಿಲ್ಲ, ಮುಜುಗರವನ್ನು ತರ್ತಾ ಇದೆ ಅಂತಕ್ಕಂಥದ್ದನ್ನು ಇದರ ಮೂಲಕ ಹೇಳ್ತಾ ಇದೆ. ಈಗ ಈ ಶೋಕಾಸ್, ಯಾಕಂದರೆ ನೋಡಿ, ಡಾಕ್ಟರ್ ಸುಧಾಕರ್ ವಿಜೇಂದ್ರ ವಿರುದ್ಧ ಮಾತನಾಡಿದಾಗ ಹೈಕಮಾಂಡ್ ಮಧ್ಯಪ್ರವೇಶಿಸಿ ರಾಧಾಮೋಹನ್ ಅಗ್ರವಾಲ್ರ ಮೂಲಕ ಚಿಕ್ಕಬಳ್ಳಾಪುರದ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ತಡೆ ಹಿಡಿದಿತ್ತು. ದಟ್ ವಾಸ್ ಎ ಮೆಸೇಜ್ ಟು ವಿಜೇಂದ್ರ.
ಅದಾದ ಮೇಲೆ ಈಗ ವಿಜಯೇಂದ್ರರ ಬಣದಲ್ಲಿದ್ದ ರೇಣುಕಾಚಾರ್ಯ ಮತ್ತು ಕಟ್ಟಾನಾಯ್ಡು ಅವ್ರಿಗೂ ನೋಟಿಸ್ ಕೊಟ್ಟು ಯತ್ನಾಳ್ ಈಗ ಇದೇನು ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ, ಇದರ ಅರ್ಥ ಏನು ಅಂತಂದರೆ, ನೀವು ಎರಡೂ ಬಣಗಳು ಏನು ಮಾಡ್ತಾ ಇದ್ದೀರಿ ಇದನ್ನು ನಮಗೆ ಖುಷಿಯನ್ನು ತರ್ತಾ ಇಲ್ಲ, ಇದು ಪಾರ್ಟಿಗೆ, ಕಾರ್ಯಕರ್ತರಿಗೆ, ಎಲ್ರಿಗೂ ಸಂಘ ಪರಿವಾರಕ್ಕೂ ಕೂಡ ಮುಜುಗರವನ್ನು ತರ್ತಾ ಇದೆ, ನೀವು ಮಾತನ್ನು ಬಂದ್ ಮಾಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಅಥವಾ ಯತ್ನಾಳ್ ಬಣಕ್ಕೆ ನಾವು ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ತಿದ್ದೀವಿ, ಅದು ಹಾಗಾಗಿಯೇ ನೋಟಿಸ್ ಕೊಡ್ತಾ ಇದ್ದೀವಿ, ನಾವಿಬ್ಬರನ್ನೂ ಒಟ್ಟಿಗೆ ಒಂದೇ ರೀತಿಯಲ್ಲಿ ನೋಡ್ತೀವಿ ಅಂತ. ಈಗ ಯತ್ನಾಳ್ರಿಗೆ ಒಂದು ನೋಟಿಸ್ ಕೊಟ್ಟಿತ್ತು, ಎರಡನೇ ನೋಟಿಸ್ ಫೆಬ್ರವರಿ 10ಕ್ಕೆ ಕೊಡ್ತು, ಈಗ BP ಹರೀಶ್ರಿಗೂ ಕೊಡ್ತಾ ಇದೆ. BP ಹರೀಶ್ GM ಸಿದ್ದೇಶ್ ಅವರ ಆಪ್ತರು, ಸಿದ್ದೇಶ್ ಅವರ ವಿರೋಧಿ ಅಂತ ರೇಣುಕಾಚಾರ್ಯ ಗುರುತಿಸ್ಕೊಂಡಿದ್ದಾರೆ, ಅವ್ರಿಗೂ ನೋಟಿಸನ್ನು ಕೊಡಲಾಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೂಡ ಪದೇ ಪದೇ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ವಿಜಯೇಂದ್ರರ ಪರವಾಗಿದ್ದರು, ಅವರು ಯತ್ನಾಳ್ರ ವಿರೋಧ ಅನ್ನೋಕ್ಕಿಂತ ವಿಜಯೇಂದ್ರರ ಪರವಾಗಿದ್ದರು, ಅವ್ರಿಗೂ ನೋಟಿಸ್ ಕೊಡಲಾಗಿದೆ. ಅದರ ಅರ್ಥ ಏನಂದರೆ, ಒಟ್ಟಾರೆ ಎರಡೂ ಬಣಗಳಿಗೂ ಕೂಡ ಹೈಕಮಾಂಡ್ ಹೇಳ್ತಾ ಇದೆ, ನಿಮ್ಮ ಚಟುವಟಿಕೆಗಳು ಮತ್ತು ಮಾತುಗಳು ನಮಗೆ ಇಷ್ಟ ಆಗಿಲ್ಲ, ದಯವಿಟ್ಟು ಈ ಮಾತನ್ನು ಮತ್ತು ಚಟುವಟಿಕೆಗಳನ್ನು, ಈಗ ವೀರಶೈವ ಲಿಂಗಾಯತರ ಸಭೆಗಳನ್ನು ಯತ್ನಾಳ್ ಕರೆದ್ರು, BP ಹರೀಶ್ ಕರೆದ್ರು, ಈ ಕಡೆ ರೇಣುಕಾಚಾರ್ಯ ಕರೆದ್ರು, ಆಗಲೇ ಹೈಕಮಾಂಡ್ ಹೇಳ್ತು ಇಲ್ಲ ಅದನ್ನು ನಿಲ್ಲಿಸಿ ಅಂತ. ಒಬ್ಬ ಪ್ರಮುಖ ಲಿಂಗಾಯತ ಸಮುದಾಯದ ಸ್ವಾಮೀಜಿ ಕೂಡ ಎರಡೂ ಬಣಗಳನ್ನು ಕರೆದು ಹೇಳಿದರು, ಈ ರೀತಿಯ ಸಮಾವೇಶಗಳನ್ನು ನಿಮ್ಮ ಆಂತರಿಕ ರಾಜಕಾರಣದ ತಿಕ್ಕಾಟಕ್ಕಾಗಿ ನಡೆಸಬೇಡಿ, ಸಮುದಾಯಕ್ಕೆ ಹಾನಿಯಾಗತ್ತೆ ಅಂತ. ಆ ಕಾರಣದಿಂದ ಯತ್ನಾಳ್ ಕೂಡ ಕೂಡಲ್ ಸಂಗಮದ ಸಮಾವೇಶವನ್ನು ನಿಲ್ಲಿಸಿದರು. ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ರೇಣುಕಾಚಾರ್ಯರನ್ನು ಕರೆದು ನೀವು ಲಿಂಗಾಯತ ಸಮಾವೇಶಗಳನ್ನು ನಿಲ್ಲಿಸಿ ಅಂತ ಹೇಳಿದರು. ಈಗ ಈ ನೋಟಿಸ್ ಕೊಟ್ಟ ನಂತರ ಏನಾಗುತ್ತೆ ಅನ್ನೋದು ಭಾಳ ಮುಖ್ಯ. ಕುತೂಹಲ ಏನು ಭಾವನಾ ಅಂತಂದರೆ, ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಈಗಲೇ ಮುಂದುವರಿತಾರಾ? ಅವರು ಮುಂದುವರಿತಾರೆ, ಆದರೆ ಮತ್ತೊಮ್ಮೆ ರ್ಯಾಟಿಫೈ ಆಗಿ ಮುಂದುವರಿತಾರಾ, ಅಥವಾ ಒಂದು 5-6 ತಿಂಗಳ ಕಾಲ ದ ಮ್ಯಾಟರ್ ವಿಲ್ ಬಿ ಕೆಪ್ಟ್ ಇನ್ ಅಬೇಯನ್ಸ್ ರೀತಿ ಇರುತ್ತಾ? ಅದು ಬಹಳ ಕುತೂಹಲ, ಮತ್ತು ಅದರ ರ್ಯಾಮಿಫಿಕೇಶನ್ಸ್ ಕರ್ನಾಟಕದ BJP ರಾಜಕಾರಣದ ಮೇಲೆ ಜಾಸ್ತಿ ಇರುತ್ತೆ. ಅದರ ಅರ್ಥ ಏನು ಅಂತಂದರೆ, ಈಗ ಒಂದು 5-6 ತಿಂಗಳು ವಿಜಯೇಂದ್ರನ್ನೇ ಮುಂದುವರಿಸಿ ಹೊಸದಾಗಿ ಅಧ್ಯಕ್ಷರನ್ನು ಮಾಡದೆ ಅವರನ್ನು ಹಾಗೆ ಮುಂದುವರಿಸಿದ್ರಿ, ಆಗ ಅವ್ರ ಕೈಯಲ್ಲಿ ಆ ಅಧಿಕಾರ ಇರಲ್ಲ. ನಂಬರ್ 1. ನಂಬರ್ 2, ಅದರ ಅರ್ಥ ಏನು ಅಂತಂದರೆ, ಕಾಂಗ್ರೆಸ್ನ DK ಶಿವಕುಮಾರರ ಅಕ್ಟೋಬರ್ 31ರ ಡೆಡ್ಲೈನ್ ಏನಿದೆ, ಆ ಡೆಡ್ಲೈನ್ನ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ನೋಡಿಕೊಂಡು ನಾವು BJPಯ ಮುಂದಿನ ನಾಯಕನನ್ನು ಆಯ್ಕೆ ಮಾಡ್ತೀವಿ ಅನ್ನುವ ಮನಸ್ಥಿತಿಯಲ್ಲಿ ಏನಾದರೂ ಹೈಕಮಾಂಡ್ ಇದೆಯಾ? ನ್ಯಾಚುರಲಿ ಈ ನಿರ್ಣಯಗಳ ನಂತರ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆ ತಡವಾಗ್ತಾ ಇರೋದನ್ನು ನೋಡಿದಾಗ ಹೈಕಮಾಂಡ್ ಆ ನಿಷ್ಕರ್ಷೆಗೆ ಏನಾದರೂ ಬಂದಿದೆಯಾ ಅಂತಕ್ಕಂಥದ್ರ ಬಗ್ಗೆ ನಿಶ್ಚಿತವಾಗಿ ಚರ್ಚೆಗಳು ಶುರುವಾಗಿವೆ. ಬಟ್ ಇವಾಗ ಇವರಿಬ್ಬರು ಸೋಮಶೇಖರ್, ST ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಸುಮ್ಮನಿರ್ತಾರ, ಏನು ಉತ್ತರ ಕೊಡ್ತಾರೆ? ಒಂದು. ಇನ್ನೊಂದು, ಈ ಇಬ್ಬರೂ ಬಣದವರು ಸುಮ್ಮನಾಗ್ಬಿಡ್ತಾರಾ, ನೋಟಿಸ್ ಸಿಕ್ತು ಸೈಲೆಂಟ್ ಆಗ್ಬಿಡೋಣ ಅಂತ? ಐ ಡೋಂಟ್ ಥಿಂಕ್ ಸೊ. ನೋ, ಈಗ ನೋಡಿ, ನೀವು ನೋಟಿಸ್ ನೀಡಿದ ಮಾತ್ರಕ್ಕೆ ಈಗ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು 2 ಹೆಜ್ಜೆ ಮುಂದಿಟ್ಟಾಗಿದೆ. ಈಗ ನೋಟಿಸನ್ನು ಇವ್ರು ಕೊಡ್ತಾ ಇದ್ದಾರೆ. ಈ ನೋಟಿಸಿಂದ ಅವ್ರಿಗೇನೂ ಆಗಬೇಕಾಗಿಲ್ಲ. ಉತ್ತರ ಕೊಡ್ತಾರಾ? ಅಲ್ಲ, ಅವ್ರೇನು ಅವ್ರು ಯಾಕೆ ಉತ್ತರ ಕೊಡ್ತಾರೆ? ಅವರು BJPಯಲ್ಲಿ ನಾವಿರಲ್ಲ ಅನ್ನೋದನ್ನು ಈಗಾಗಲೇ ಸ್ಪಷ್ಟಪಡಿಸ್ತಾರೆ. ಇಟ್ ಈಸ್ ಫಾರ್ BJP ಟು ಟೇಕ್ ಡಿಸಿಪ್ಲಿನರಿ ಆ್ಯಕ್ಷನ್ ಆರ್ ನಾಟ್. ಪೊಲಿಟಿಕಲ್ ಪಾರ್ಟಿಗಳ ಒಂದು ಅನಿವಾರ್ಯತೆ ಏನಿರುತ್ತೆ ಅಂದರೆ, ನೀವು ಜನಪ್ರತಿನಿಧಿಗಳಿಗೆ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿದಿರಿ ಅಂತ ಅಂದ್ಕೋಣ. ಹಿಂದೆಲ್ಲ ಆಗ್ತಾ ಇತ್ತು, ನೀವು ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿದರೆ ನಾಳೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ನಿಮಗೆ ಇಬ್ಬರು ಶಾಸಕರ ಬೆಂಬಲ ಭಾಳ ಮಹತ್ವಪೂರ್ಣ ಅಂತಕ್ಕಂಥದ್ದು ಬಂದರೆ, ಮತ್ತು ಹೋಗೋದಾದರೆ ಅವರು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಹೋಗಲಿ ಅಂತ ಪೊಲಿಟಿಕಲ್ ಪಾರ್ಟಿಗಳು ಬಯಸ್ತವೆ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ಅನಿಸುತ್ತೆ, ನೀವು ಮಾಡಿ ನಾವು ಈ ರೀತಿ ಅಶಿಸ್ತನ್ನು ತೋರಿಸ್ತಾನೆ ಇರ್ತೀವಿ, ನೀವು ಸಾಧ್ಯ ಇದ್ದರೆ ಹೊರಗೆ ಹಾಕಿ ನಾವು ಕಾಂಗ್ರೆಸ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಅವರು ಮಾನಸಿಕವಾಗಿ ಕಾಂಗ್ರೆಸ್ ಜೊತೆಗಿದ್ದಾರೆ. ಹೀಗಾಗಿ ಅವರೇನು ಉತ್ತರ ಕೊಡ್ತಾರೆ ಅಂತ ಅನಿಸಲ್ಲ. ಬಟ್ ನೋಡಿ, ಈಗ ಯತ್ನಾಳ್ರಿಗೂ ಕೂಡ ಹೈಕಮಾಂಡ್ ನೋಟಿಸ್ ಕೊಡ್ತು, ಏನಾಯ್ತು ಅದರದ್ದು ಮುಂದೆ? ಇವರು ಉತ್ತರ ಯತ್ನಾಳ್ರ ಒಂದು ಫ್ಯಾಕ್ಟ್ರಿ ಉದ್ಘಾಟನೆ ಇದೆ ಗುಲ್ಬರ್ಗದ ಚಿಂಚೋಳಿಯಲ್ಲಿ, ಅದಕ್ಕೆ ನಿತಿನ್ ಗಡ್ಕರಿ ಬರ್ತಾ ಇದ್ದಾರೆ. 8-9 ತಾರೀಕು ಫ್ಯಾಕ್ಟ್ರಿ ಉದ್ಘಾಟನೆ ಇದೆ, ಅದಕ್ಕೆ ನಿತಿನ್ ಗಡ್ಕರಿ ಬರ್ತಾ ಇದ್ದಾರೆ. ಯತ್ನಾಳ್ರು ವಿಜಯೇಂದ್ರ ವಿರುದ್ಧ ಮಾತನಾಡ್ತಾನೆ ಹೋದರು. ಈಗ BP ಹರೀಶ್ರಿಗೂ ನೋಟಿಸ್ ಕೊಡಲಾಗಿದೆ. BJP ಹೈಕಮಾಂಡ್ನ ನೋಟಿಸ್ಗಳಿಗೆ ಆ ಪೊಲಿಟಿಕಲ್ ವ್ಯಾಲ್ಯೂ ಉಂಟಾ ಅಂತಕ್ಕಂಥದ್ದೇ ಪ್ರಶ್ನೆ. ಆದರೆ ನೋಟಿಸ್ ನೀಡಿದ್ದಾರೆ ಅಂತ, ನೋಟಿಸ್ ನೀಡುವುದರ ಮೂಲಕ ಹೈಕಮಾಂಡ್ ಹೇಳಲಿಕ್ಕೆ ಬಯಸ್ತಾ ಇದೆ, ಎರಡೂ ಬಣಗಳ ಏನು ಮಾತುಗಳಿವೆ, ಚಟುವಟಿಕೆಗಳಿವೆ, ವಿ ಆರ್ ನಾಟ್ ಹ್ಯಾಪಿ ವಿತ್ ಇಟ್ ಅಂತ. ರೈಟ್. ಹಾಗಾದರೆ ಈ ಎರಡೂ ಬಣದ ನಾಯಕರು ಏನೇನು ಉತ್ತರ ಕೊಡ್ತಾರೆ? ಐ ಆಮ್ ಕ್ಯೂರಿಯಸ್ ಅಬೌಟ್ ST ಸೋಮಶೇಖರ್ ಆ್ಯಂಡ್ ಹೆಬ್ಬಾರ್ ಅವರು ಏನು ಉತ್ತರ ಸಿಗುತ್ತೆ. 72 ಅವರ್ಸಲ್ಲಿ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ನೋಡೋಣ ಈ ನೋಟಿಸ್ ರಾಜಕೀಯ ಯಾವ ಮಟ್ಟಕ್ಕೆ ಅಲ್ಲ, ಜನಸಾಮಾನ್ಯರಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಭಾವನಾ, ದಟ್ ಈಸ್ 100% ರೈಟ್. ನಾಟ್ ಪೊಲಿಟಿಕಲ್ ಪಾರ್ಟಿಗಳು ಯೋಚನೆ ಮಾಡುವ ರೀತಿ ಬೇರೆ ಇರುತ್ತೆ. ಬಟ್ ಒಂದೇ ಒಂದು ಪ್ರಶಾಂತ್, ಪೊಲಿಟಿಕಲಿ ನೀವು ಏನೇ ಪಟ್ಟುಗಳನ್ನು ಹಾಕಿದ್ರು ಕೂಡ ಎಂಡ್ ಆಫ್ ದ ಡೇ ನಿಮ್ಮನ್ನ ಕಾರ್ಯಕರ್ತರು ನೋಡ್ತಾ ಇರ್ತಾರೆ.
ಇವಾಗ ಕಾರ್ಯಕರ್ತ ಏನಾದರೂ ಒಂದು ತಪ್ಪು ಮಾಡಿದ್ರೆ ಅದಕ್ಕೆ ನೀವು ಶಿಸ್ತಿನ ಪಕ್ಷ, ನಾವು ಶಿಸ್ತಿನಿಂದ ಕ್ರಮ ಕೈಗೊಳ್ತೀವಿ ಅಂತ. ಶಾಸಕರಾಗಿ ಇನ್ನೊಂದು ಪಕ್ಷದ ಜೊತೆ ಹೋಗಿ ಕೂತ್ಕೊಂಡಾಗ್ಲೂ ನೀವು ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ದಟ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್ ಕಾರ್ಯಕರ್ತರ ಮೈಂಡ್ ಸೆಟ್ಟಿನ ಮೇಲೆ ಎಫೆಕ್ಟ್ ಮಾಡುತ್ತೆ. ಬೇರೆ ಶಿಸ್ತಿನ ಪಕ್ಷ ಅಂತ ಯಾಕೆ ಟ್ಯಾಗ್ ಲೈನ್ ಹಾಕೋಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಶಿಸ್ತಿನ ಪಕ್ಷ ಅನ್ನೋದು ಹಳೆಯ. ಈಗ ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ಯಾವುದೂ ಶಿಸ್ತಿಲ್ಲ, ಬರೀ ಅಶಿಸ್ತು ಮಾತ್ರ ಕಾಣ್ತಾ ಇದೆ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ ಪ್ರಶಾಂತ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.